ಕಳೆದ 10 ದಿನಗಳಿಂದ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತ ವಿವಾದಗಳು, ಗಲಾಟೆಗಳು ಎಲ್ಲವೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಲಿಂಕ್ ಆಗ್ತಾ ಇದೆ. ಈ ರೀತಿ ಲಿಂಕ್ ಆಗೋದಕ್ಕೆ ಕಾರಣಗಳು ಕೂಡ ಇದಾವೆ. 10 ದಿನ 3 ವಿವಾದಗಳು ನಡೆಯಿತು. ರಾಜ್ಯದಲ್ಲಿ ದೊಡ್ಡ ಮಟ್ಟದ ವಿವಾದಗಳಾಯಿತು. ಎಲ್ಲವೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಲಿಂಕ್ ಆಗ್ತಿದೆ. ಅವರ ಸುತ್ತವೇ ಗಿರಿಕಿ ಹೊಡಿತಾ ಇದೆ ಈ ವಿವಾದಗಳು. ಸಾಲು ಸಾಲು ವಿವಾದಗಳ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಖಾನ್ ಕಂಗೆಟ್ಟಿದ್ದಾರೆ. ಪ್ರಮುಖ 3 ವಿವಾದಗಳಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರಿದೆ. ಕೋಗಿಲು ಬಡಾವಣೆ ಲೇಔಟ್ ಒತ್ತುವರಿ ಜಟಾಪಟಿಯಲ್ಲಿ ರೆಡ್ಡಿಗಳ ಘರ್ಷಣೆ ಉಸ್ತುವಾರಿ ಸಚಿವರಾಗಿ ಅವರಿಗೆ ತಲೆಬಿಸಿ, ಸ್ವಕ್ಷೇತ್ರದಲ್ಲಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ, ಅಂದ್ರೆ ಚಾಮರಾಜಪೇಟೆ. ಕೋಗಿಲು ಲೇಔಟ್ನಲ್ಲಿ ಇವರೇ ಸ್ಥಳಕ್ಕೆ ಹೋದ್ರು. ಹೊಸ ವರ್ಷದಲ್ಲಿ ನಾವು ಮನೆ ಕೊಡ್ತೀವಿ ಅಂತ ಹೇಳಿಬಿಟ್ರು. ಎಲ್ಲರಿಗಿಂತ ಮೊದಲು ಇವರು ಅನೌನ್ಸ್ ಮಾಡಿಬಿಟ್ರು, ಗುಡ್ ನ್ಯೂಸ್ ಕೊಡ್ತೀವಿ ಅಂತ. ಇನ್ನು ಅವರು ಜವಾಬ್ದಾರಿ ಹೊತ್ತಿರುವಂತ ಬಳ್ಳಾರಿ ಜಿಲ್ಲೆ ಏನಿದೆ ಅಲ್ಲಿ ನಡೆದಂತ ಜಟಾಪಟಿ, ಉಸ್ತುವಾರಿ ಸಚಿವರಾಗಿ ಅವರ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳು ಎದ್ದೇಳಿತು. ಇನ್ನು ಶಾಸಕರಾಗಿ ಚಾಮರಾಜಪೇಟೆ ಜೆಜನಗರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಯಿತು. ಸ್ಟೇಷನ್ಗೆ ಬಂದ್ರು, ಜಮೀರ್ ಬಂದಿದ್ದು ಅದು ತಪ್ಪಿತಸ್ಥರ ಪರವಾಗಿ ಸಂಧಾನ ಮಾಡೋದಕ್ಕೆ ಅನ್ನುವಂಥ ಆರೋಪ ಕೇಳಿಬಂತು. ಒಟ್ಟು 3 ಪ್ರಮುಖ ವಿವಾದಗಳು ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಸೃಷ್ಟಿಯಾಗಿರೋದು. ಎಲ್ಲೂ ಕೂಡ ಎಲ್ಲ ಕಡೆ ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಲಿಂಕ್ ಆಗ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.